ಮನಿಕೊಂಡಿದ್ಯೇನೋ. ಸೊ ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಎಲ್ಲಪ್ಪ ನಮ್ಮ ಪಯಣ ಅಂದರೆ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರಂಗೆ ಅಲ್ಲೇ ಹೋಗ್ತಾ ಇರೋದು ನಾವು ಇವತ್ತು. ಇನ್ನು ಮಿಕ್ಕಿದ ಡೀಟೇಲ್ಸು ನಮ್ಮ ಕಿತ್ತೋದು ಫ್ರೆಂಡ್ಸ್ ಬರ್ತಾರೆ, ಅವ್ರಿಗೆ ಗೊತ್ತಿಲ್ಲ ನಾನು ಮೋಟೋ ವ್ಲಾಗ್ ಮಾಡೋದು. ಸೊ ಬನ್ನಿ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಅವ್ರಿಗೆ ಇಲ್ಲೇ ಹೇಳಿದ್ದೀನಿ ವೆಯ್ಟ್ ಮಾಡಿರಿ ಅಂತ. ನೋಡೋಣ, ಅವ್ರು ಇನ್ನೂ ಬಂದಿಲ್ಲ. ಸೊ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅವ್ರು ಬರೋ ಗಂಟ. ಅವ್ರ ರಿಯಾಕ್ಷನ್ ನೋಡಿ ಹೆಂಗಿರುತ್ತೋ ಅವ್ರದ್ದು. ಕರ್ಕೊಂಬರುತ್ತಾನೆ. ಅಲ್ಲ ನನ್ನ ಮಗ ಅವ್ನು ಮುಂದೆ ಹೋಗ್ಬಿಟ್ನಾ ಅಂತ ನಾನು ಲೆಫ್ಟ್ ತೊಗೊಂಡೆ. ಅವ್ನು ನೋಡ್ರೆ ಸ್ಟ್ರೈಟ್ ಹೋಗ್ಬಿಟ್ಟವನೆ ಮಾರ್ಕೆಟ್ಗೆ. ಕಾಲ್ ಮಾಡ್ಬೇಕು ಗುರು. ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯ. ಬೆಳಗ್ಗೆ ಎಲ್ಲಪ್ಪ ಹೋಗ್ತಾ ಇದ್ದೀವಿ ಅಂದರೆ ಮಾಡೋಕ್ಕೆ ಕೆಲಸ ಇಲ್ದಿರ. ಸೊ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಪ್ರತಿಯೊಬ್ಬ ಕನ್ನಡಿಗನಿಗೂ ಇವತ್ತು ಹೆಮ್ಮೆಯ ದಿನ. ಹಾಗಂತ ನವಂಬರ್ 1 ದಿನ ಅಷ್ಟೇ ಕರ್ನಾಟಕ ರಾಜ್ಯೋತ್ಸವ ಮಾಡೋದಲ್ಲ, ಪ್ರತಿದಿನವೂ ನಮಗೆ ರಾಜ್ಯೋತ್ಸವ ಇದ್ದಂಗೆ. ಸೊ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ನಾವು ರೈಡ್ಗೆ ಹೋಗ್ತಾಯಿದ್ದೀವಿ. ಎಲ್ಗಪ್ಪ ಅಂದರೆ ಪೆನ್ಕೊಂಡ ಫೋರ್ಟ್. ನೀವು ಆಲ್ರೆಡಿ ಬೇಜಾನ್ ನೋಡಿದ್ದೀರಾ ಯೂಟ್ಯೂಬಲ್ಲಿ, ಬೇಜಾನ್ ವಿಡಿಯೋ ಸಿಗುತ್ತೆ ಪೆನ್ಕೊಂಡ ಫೋರ್ಟ್ಗೆ. ನಾವು ಹೋಗ್ತಾ ಇರೋದೇನಪ್ಪ ಅಂದರೆ ಫ್ರೆಂಡ್ಸ್ ಹೋಗ್ತಾಯಿದ್ವಿ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸು. ಗಿಫಿಗೆ ಹಾಕೋಣ ಇಲ್ಲ ಏನಾದರೂ. ಏನು ಗುರು, ಫುಲ್ಲು ಸೂಪರ್ ಬೈಕ್ಗಳೇ ಅವಳಿ, ಬೇಜಾನ್ ಬೈಕು ಕಾರ್ ಬರ್ತೈತೆ. ತೋರಿಸ್ತೀನಿ ಮುಂದೆ ಎಲ್ಲಾದರೂ ಯಾವ್ದಾದ್ರು ಖರಾಬಾಗಿರೋ ಗಾಡಿ ಸಿಕ್ಕಿದ್ರೆ. ಅಲ್ಲಿ ಏರೋಪ್ಲೇನ್ ಕಾಣಿಸ್ತೈತೆ ನಿಮಗೆ? ಎಷ್ಟು ಕಾವಾಸಾಕಿ. ಏನು ಸೌಂಡ್ ಗುರು, ಸೌಂಡು ಕಳೆದೇ ಹೋಗ್ಬಿಟ್ರಲ್ಲ ಗುರು. ಚಿಂದಿಯಾಗೈತೆ ಮಾತ್ರ. ಮುಂದೆ ಏನೋ ಆಗಿದೆ ಆಕ್ಸಿಡೆಂಟು. ಟ್ರ್ಯಾಕ್ಟ್ರ್ ಗಾಡಿ ಬಿದ್ದೋಗಿರೋದು. ಗಾಡಿ ಮೇಲೆ ಏನಂತ ಬಿಡ್ತೈತೆ ನೋಡಿ, ಆಂಟಿ ಲವರ್ಸ್. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇರ್ತಾರೆ ಆಂಟಿ ಲವರ್ಸ್, ಅವ್ರಿಗೆ ಇದನ್ನೆಲ್ಲ ಟ್ಯಾಗ್ ಮಾಡಿ ಆಂಟಿ ಲವರ್ ಯಾರಪ್ಪ ಇದ್ದೀರಾ ಅಂತ. ಚೆನ್ನಾಗಿದೆ. ಯಾರಪ್ಪ ಪುಣ್ಯಾತ್ಮ. ಇಲ್ಲೇ ಹೋಗಬೇಕು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇರುತ್ತೆ. ಆಲ್ರೆಡಿ ಎಷ್ಟೊಂದು ಜನ ಬೈಕರ್ಸ್ ಇದ್ದಾರೆ ಗುರು. ಮಸ್ತಾಗಿರುತ್ತೆ ಹಂಗಂದರೆ. ಅಲ್ಲಿ ಮಂಟಪ ಕಾಣಿಸ್ತಿದ್ಯಾ ನಿಮಗೆ ಮೇಲೆ? ಸೊ ಇದೆಲ್ಲ ಕಾವಲು ಗಾಯ್ತಾಯಿದ್ರು ಆ ಟೈಮಲ್ಲಿ ಅಂತ ಸ್ಪಾಟ್ ಇದು. ಸಿಂಹ ತಪ್ಪಿಸ್ಕೊಂಡ್ಬಿಟ್ಟಿದೆ. ಸಿಂಹ ಅಂದ್ಕೊಂಡ್ರೆ ಜಾಲಿ ರೈಡ್ಗೆ ಸನ್ಸೆಟ್ಟು ಸನ್ರೈಸು ಆರಾಮಾಗಿ ಬರ್ಬೋದು. ಚೆನ್ನಾಗಿದೆ. ಏರ್ಪಿನ್ ಬೆಂಡ್, ಫಸ್ಟ್ ಏರ್ಪಿನ್ ಬೆಂಡ್ ಇದು. ಸ್ಮೂತಾಗಿ ಹೋಗ್ತಿದೆ. ಯಾರೂ ಇಲ್ಲ ಆ್ಯಕ್ಚುಲಿ. ನೋಡೋಣ ಟಾಪಲ್ಲಿ ಯಾರು ಇರ್ತಾರ ಅಂತ ಜನಗಳು, ನನಗೆ ಗೊತ್ತಿರೋದು. ಟಾಪಲ್ಲಿ ಇರ್ಬೋದು ಸ್ವಲ್ಪ ಜನ. ವ್ಯೂ ಇದೆ ನೋಡಿ. ಬೆಂಗಳೂರಲ್ಲಿ ಫುಲ್ ಕೆಲಸ ಮಾಡೋ ವಾರ ಎಲ್ಲ ವೀಕೆಂಡ್ ಬಾ, ಮಜಾ ಮಾಡು. ನಿನ್ನ ಗಾಡಿಗಳು ಸಖತ್ತಾಗಿದೆ. ಅವ್ನ ಗಾಡಿ ನೋಡ್ಬಿಟ್ಟು ನನಗೆ ಕೆಳಗಡೆ ಹಾಕ್ಬಿಟ್ಟಿದ್ದೀನಿ, ಮೇಲಕ್ಕೆ ಹಾಕೋದು. ಎಲ್ಲರೂ ಫೋಟೋ ಶೂಟ್ ಮಾಡ್ತಾವ್ರೆ. ಎಲ್ಲ ಬೈಕ್ ವ್ಯವಸ್ಥೆಯಲ್ಲಿ ಬರೋರು ಆಲ್ಮೋಸ್ಟ್. ಇಲ್ಲೊಂದು ಗ್ಯಾಂಗ್ ಇದೆ. ಇವಾಗ ನಿಧಿ ಹುಡ್ಕೋಣ ಅಂತ ಎಲ್ಲ ಸರ್ಚ್ ಮಾಡ್ತಾಯಿದ್ದೀವಿ. ನಮ್ಮ ಹುಡುಗರು ಹಿಂದೆ ಬರ್ತಾವ್ರೆ. ಅವರು ಇವಾಗ ನಿಧಿ ಹುಡುಕ್ತಾರೆ ನಮ್ಮ ಜೊತೆ. ಅಲ್ಲೊಂದು ನಿಧಿ ಇದೆ, ಆ ನಿಧಿ ಹುಡ್ಕೋಕೆ ಹೋಗೋಣ. ಇವಾಗ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ.
ನಾವೆಲ್ಲ ಹೋಗ್ತಾ ಇದ್ದೀವಿ, ನಮಗೆ ಗೊತ್ತಿಲ್ಲ. ಇವನೇ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು. ಇವನ ಹೆಸರು ದರ್ಶನ್ ಅಂತ, ಕೇಳಿ ಇವನ್ನೇ. ಅವ್ರ ಹೆಸರು ಚೇತನ್ ಅಂತ. ಎಲ್ಲ ಕರ್ಕೊಂಡು ಹೋಗ್ತಾ ಇರೋದು ಹೇಳೋ. ಯಾವುದೋ ಫೋರ್ಟ್ ಅಂತ ಕರ್ಕೊಂಡು ಹೋಗ್ತಿದ್ದೆ ನಾವು. ನಾನು ಜಸ್ಟ್ ಡ್ರೈವ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಕರ್ಕೊಂಡು ಬಂದಿದ್ದು. ಏನೇನೋ ಸರ್ಚ್ ಮಾಡ್ತಾವ್ರೆ. ನೋಡೋಣ ಅದೆಲ್ಲ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ನಿಧಿ ಹುಡುಕ್ತೀನಿ ಅಂತ ಬೇರೆ ಹೇಳ್ತಾರೆ. ಅದೇನು ಸಿಗುತ್ತೆ ನೋಡೋಣ. ಪೊದೆ ಇದೆಯಂತೆ. ವ್ಯೂ ಪಾಯಿಂಟ್ ಇದೆ ಇಲ್ಲಿ, ವ್ಯೂ ಪಾಯಿಂಟ್. ಫೋಟೋಶೂಟ್ ಚೆನ್ನಾಗಿದೆ ಜಾಗ. ಸೊ ಇವಾಗ ನಾನು ಇವನು ಸೇರ್ಕೊಂಡು ಒಂದು ದೊಡ್ಡ ಅಡ್ವೆಂಚರ್ ಕೈ ಹಾಕಿದ್ದೀವಿ. ನೋಡೋಣ. ನಂದು ಹೆಂಗೋ ಎಕ್ಸ್ಪಲ್ಸು, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ. ಈ ಒಂದು ಎಂಟಿ. ನೋಡೋಣ ಯಾರ್ದು ಹೋಗುತ್ತೆ ಯಾರ್ದು ಹೋಗಲ್ಲ ಅಂತ ಚೆಕ್ ಮಾಡೋಣ. ಬನ್ನಿ. ಆರಾಮಾಗಿ ಹೋಯ್ತವನೇ ಶಿಷ್ಯ. ಬೇರೆ ಯಾವ್ದಾರ ವೀಡಿಯೋದಲ್ಲಿ ನೋಡಿದ್ದೀರಾ ಪೆನ್ಗೊಂಡ ಫೋಟೋ ಈ ಥರ ಆಫ್ ರೋಡ್ ಇದೆ ಅಂತ? ಇಲ್ಲಿ ನೋಡಿ ಮಜಾ ತಗೊಳ್ಳಿ ನಮ್ಮದು. ನೋಡಿ ಈ ವೆಹಿಕಲ್ಲು ಬರ್ಬೋದು ನೀವು. ಎಕ್ಸ್ಪಲ್ಸಲ್ಲಿ ಬರಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸ್ಮೂತಾಗಿ ಹತ್ತುತ್ತಾ ಇತ್ತು. ನಾನು ಎಕ್ಸ್ಪಲ್ನು ಆಫ್ ರೋಡ್ ಮಾಡಿ ಎಷ್ಟೊಂದು ದಿನ ಆಗಿತ್ತು. ಬಂದೇ ಬಿಟ್ಟಿದ್ರು. ಇವಾಗ ನೋಡಿ ಆ ವ್ಯೂ ಹೆಂಗಿದೆ ಅಂತ. ಇಲ್ಲಿಂದ ಚೆನ್ನಾಗಿದೆ. ಮತ್ತು ಶಿಷ್ಯ ಮಣ್ಣದ ದಬಾಕೊತಾ ಇದ್ದ. ಸದ್ಯ ಅವನು ಇದ್ದಿದ್ದು ನಾನು ಬರೀಬೋದು. ಹಾಂ ಚೆನ್ನಾಗಿತ್ತು. ಹಿಂಗೆ ಕಾಣುತ್ತೆ. ಸಖತ್ತಾಗಿತ್ತು ಅಂದರೆ ವ್ಯೂಗೆ ಫೋಟೋ ತಗೊಂಡ್ರೆ ಮಸ್ತಾಗಿರುತ್ತೆ. ಅಂತೂ ನಾವಂತೂ ಫುಲ್ ಸರ್ಕಸ್ ಮಾಡ್ತಾಯಿದ್ದೀವಿ. ಫೋಟೋಶೂಟ್ ಬಂದು ಸೈಕಾಗಿದೆ. ನೋಡಪ್ಪ ಈ ವ್ಯೂ ಜೊತೆ ಗಾಡಿನ ನೋಡಿ ತೋರ್ಸೋಕ್ಕೋಸ್ಕರ ಎಲ್ಲಿ ನಿಲ್ಸಿದ್ದೀವಿ ಗಾಡಿನ. ಸೈಕಾಗಿದೆ ಲೊಕೇಶನ್ನು. ಆಗೋ ಗಾಡಿ ಇನ್ನೂ ಆರಾಮಾಗಿ ಬರುತ್ತೆ. ಯಾವ ವಿಡಿಯೋದಲ್ಲೂ ಇಲ್ಲಿ ಗಂಟ ಬಂದು ಆಫ್ ರೋಡ್ ಮಾಡಿ ಈ ಥರ ಫೋಟೋಶೂಟ್ ಎಲ್ಲೂ ಮಾಡಿಲ್ಲ. ನಂದೇ ಅನ್ಕೊತೀನಿ ವಿಡಿಯೋ. ವ್ಯೂ ಮಾತ್ರ ಸಖತ್ತಾಗಿದೆ. ಆಯ್ತಪ್ಪ ಫೋಟೋಶೂಟ್ಸ್ ಎಲ್ಲ. ಹಾಂ ಅಯ್ಯ ಎಷ್ಟು ಬಿತ್ತು? ಹೊಯ್ ಅಷ್ಟೊಂದು ಬಿತ್ತೈತಾನೋ. ಹೇಳಿ ನೋಡ್ತೀನಿ ಸರಿ. ಇವಾಗ ಎತ್ಕೊಂಬ ನೋಡಿ ನನ್ನ ಮಗ ಮಾಡಿರೋ ಇದು ಕೆಲಸಕ್ಕೆ ಬ್ರೇಕ್ ಇದಾಗಿದೆ ಅಲ್ಲಿ ಕಲ್ಲ ಹತ್ರ. ನೀವು ಇವನ್ ಥರ ಆಗಬೇಡಿ. ಬಿ ಎ ರೆಸ್ಪಾನ್ಸಿಬಲ್ ಡ್ರೈವರ್. ಮಸ್ತು ಆಫ್ ರೋಡ್ ಅಂದ್ಕೊಳ್ರಿ. ಹುಲ್ ಮೇಲೆ ಆಫ್ ರೋಡ್. ನಾವು ಕಲ್ಲು ಮೇಲೆ ರೋಡ್ ಮೇಲೆ ಆಫ್ ರೋಡಲ್ಲ, ಹುಲ್ ಮೇಲೆ ಆಫ್ ರೋಡ್. ಇವಾಗ ಎದ್ದು ನಿಂತ್ಕೊಂಡು ಮಾಡೋಣ ಆಫ್ ರೋಡು. ಅವ್ನು ಸ್ಟಕ್ ಆಯಿತು ಇಲ್ಲಿ. ನಾವು ಹೊಡಿಯೋಣ. ಏನ ಇಲ್ಲ ಎಗ್ರಿಲ್ಲ ನಂದು ಎಗಿರ್ತಿತ್ತ. ಏನು ಮಾಡ್ತಾವ್ರೆ ವೀಲ್ ಸ್ಪಿನ್. ಕೊನೆಗೂ ಮುಗಿ ಆಫ್ ರೋಡು. ಮುಂದೆ ಹೋಗೋ ನೀನು. ಇವಾಗ ವಾಪಸ್ ಹೋಗ್ತಾ ಇರೋದೆ. ಬಾಯ್ ಬಾಯ್. ಎಂಜಾಯ್ ಮಾತ್ರ
ಅವಾಗ ಮಾಡೋರೆ ಹುಡುಗರು. ನೋಡ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ. ಉಮ್ಮ 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 ಹೆಂಗೆ 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 ಆಫ್ ರೋಡು ಮಜಾ ಇದೆ. ಇಲ್ಲಿ ಸ್ಟೀಪು ಹೆಂಗಿದೆ. ಯಾವ ಬೈಕ್ ತಂದರೂ ಹೋಗ್ಬೋದು, ಎಲ್ಲ ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡು. ಇದೇ ಬೈಕ್ ಅದೇ ಬೈಕ್ ಬೇಕಂತ ಏನು ಅವಶ್ಯಕತೆ ಇಲ್ಲ. ನೀನು ಹೆಂಗೆ ಹೊಡಿತೀಯ ಅದ್ರ ಮೇಲೆ ಡಿಪೆಂಡು. ಒಂದು ಡಬಲ್ ಹಾಕ್ಕೊಂಡು ಹೋಗ್ತಾವ್ರೆ. ಎಲ್ಲ ನಿಮ್ಮ ಸ್ಕಿಲ್ಲೇ, ಆರಾಮಾಗಿ ಹೋಗ್ರಿ. ಬಂದ್ವಿ ಬಂದ್ವಿ ಬಂದ್ವಿ. ಮಾಡ್ತಾನಂತೆ. ಆಗ್ತಾಯಿಲ್ಲ. ಟಾರ್ ರೋಡಲ್ಲೋ ಟೈರ್ ಹೋಗುತ್ತೆ. ಎಲ್ಲ ಬೆಂಗಳೂರು ಎಲ್ಲ ಕೈಯ ಗಾಡಿಗಳು ಎಲ್ಲ ಮಜಾ ಮಾಡ್ತಾವ್ರೆ. ಇಲ್ಲಿಗೆ ನಮ್ಮ ಈ ಪೆನ್ಗೊಂಡ ಫೋರ್ಟ್ ಅಡ್ವೆಂಚರ್ ಮುಗಿದಿದೆ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಅಡ್ವೆಂಚರಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಗುಡ್ ಮಾರ್ನಿಂಗ್, ತಡ ಎಲ್ಲರಿಗೂ. ಒಂದು ಇಳಿಯೋದೊಂದು ಫಾಸ್ಟ್ ಫಾರ್ವರ್ಡ್ ವಿಡಿಯೋ ಮಾಡ್ತೀನಿ, ಎಲ್ಲ ಹಿಡ್ಕೊಂಬಿಡ್ರಿ, ಮಜಾ ಮಾಡಿರಿ.